ಅಂಥಷ್ಟರಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿದೆ. ಹಸಿರು ಗಟ್ಟಿದೆ ತುಂಗಾಭದ್ರಾ ನದಿಯ ನೀರು, ಇದನ್ನೇ ಜನ ಬಳಕೆ ಮಾಡಬೇಕಲ್ಲ, ಸಹಜವಾಗಿ ಆತಂಕದ ವಾತಾವರಣ ಇದೆ. ಗದಗ್ನ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಬಳಿ ಈ ಘಟನೆ. ತುಂಗಭದ್ರಾ ನದಿಯ ನೀರು ಹಸಿರು ಗಟ್ಟಿದೆ, ಅಂದ್ರೆ ಪಾಚಿ ಗಟ್ಟಿದೆ ಅಂತ ಹೇಳ್ತೀವಲ್ಲ, ಹಾಗೆ ಕಾಣಿಸ್ತಾ ಇದೆ ನೀರು. ಬೆಳೆಗೆ ಹಸಿರು ಗಟ್ಟಿದ ನೀರನ್ನ ರೈತರು ಹಾಯಿಸಬೇಕು, ಅದೇ ಅನಿವಾರ್ಯ. ನದಿಯ ನೀರು ಕಲುಷಿತವಾಗಿರುವ ಕಾರಣ ಜನ ಗೋಳಾಡ್ತಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. ಜನ ಜಾನುವಾರುಗಳಿಗೆ ಆಸರಿಯಾಗಿದ್ದ ತುಂಗಭದ್ರಾ ನದಿ ನೀರು ಈ ರೀತಿ ಪಾಚಿಗಟ್ಟಿರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ. ಕಲುಷಿತ ನೀರು ಕುಡಿತಾ ಇದೆ ಜಾನುವಾರುಗಳು. ಏನಾದರೂ ಹೆಚ್ಚು ಕಡಿಮೆ ಆದರೆ, ಏನಾದರೂ ಸಮಸ್ಯೆ ಆದರೆ ನೋಡಿ, ಈ ನೀರನ್ನು ಕುಡಿಯೋದಕ್ಕೆ ಸಾಧ್ಯನಾ? ಒಂದ್ಸಾರಿ ಯೋಚನೆ ಮಾಡಿ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಅಟ್ಲೀಸ್ಟ್ ಏನಾದರೂ ಕ್ರಮ ಕೈಗೊಳ್ಬೇಕಲ್ಲ. ಸ್ವಚ್ಛಗೊಳಿಸೋದು, ಹೂಳೆತ್ತೋ ಯಾವ ಕೆಲಸನೂ ಕೂಡ ಆಗಲ್ವಾ ಅನ್ನೋದು ಪ್ರಶ್ನೆ. ಈ ರೀತಿ ನೀರನ್ನು ಜಾನುವಾರುಗಳಿಗೂ ಕುಡಿಸ್ಬೇಕು, ಜಮೀನುಗಳಿಗೂ ಕೂಡ ಹರಿಸ್ಬೇಕು. ಇದರಿಂದ ಏನಾದರೂ ರೋಗ ರುಜಿನಗಳು ಬಂದರೆ ಜಾನುವಾರುಗಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ತುಂಗಭದ್ರಾ ನದಿ ಇದೆ, ಆ ನದಿ ನೀರು ಈಗ ಕೆಟ್ಟೋಗಿದೆ. ಅದು ಕಾರಣ ಹೇಳ್ಬೇಕಂದ್ರೆ ಕಲರ್ ಹಸಿರು ಬರ್ತಾ ಇದೆ. ಅದು ಕುಡಿಯೋದಕ್ಕೆ ನೀರು ಯೋಗ್ಯವಲ್ಲ, ಹಾಗೂ ದನಕರುಗಳಿಗೂ ಯೋಗ್ಯವಲ್ಲ. ಹೊಲದಲ್ಲಿ ನೀರು ಹಸಿರು ಕೂಡ ಅಲ್ಲಿ ಕೂಡ ಹಸಿರಾಗಿ ಬರ್ತಾ ಇದೆ. ಆದ ಕಾರಣ ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೀರನ್ನ ತಗೊಂಡು ಹೋಗಿ ಲ್ಯಾಬ್ಗೆ ಟೆಸ್ಟ್ ಮಾಡಿ ನಮ್ಗೆ ಬಹಿರಂಗವಾಗಿ ಹೇಳ್ಬೇಕು ಅದು ನೀರು ಯೋಗ್ಯ ಕುಡಿಯೋಕೆ ಹೌದಾ ಅಲ್ಲ ಅಂತಂದು. ಆದ ಕಾರಣ ದಯವಿಟ್ಟು ಮನವಿ ಮಾಡ್ತೀನಿ, ಬಂದು ಆದಷ್ಟು ಬೇಗ ಅದು ಏನಂತಂದು ತಿಳಿಸಿ ಹೇಳ್ರಿ ನಮ್ಗೆ. ನಮ್ಮೂರಲ್ಲಿ ತುಂಗಭದ್ರಾ ನದಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ದೂರವಾಣಿ ಸಂಪರ್ಕದಲ್ಲಿ. ಮಂಜು, ಈ ರೀತಿ ನೀರನ್ನ ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ನೋಡಿದ್ರೇನೆ ಅಸಹ್ಯ ಬರುತ್ತೆ. ಅಂಥಷ್ಟರಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿದೆ. ಹಸಿರು ಗಟ್ಟಿದೆ ತುಂಗಾಭದ್ರಾ ನದಿಯ ನೀರು, ಇದನ್ನೇ ಜನ ಬಳಕೆ ಮಾಡಬೇಕಲ್ಲ, ಸಹಜವಾಗಿ ಆತಂಕದ ವಾತಾವರಣ ಇದೆ. ಗದಗ್ನ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಬಳಿ ಈ ಘಟನೆ. ತುಂಗಭದ್ರಾ ನದಿಯ ನೀರು ಹಸಿರು ಗಟ್ಟಿದೆ, ಅಂದ್ರೆ ಪಾಚಿ ಗಟ್ಟಿದೆ ಅಂತ ಹೇಳ್ತೀವಲ್ಲ, ಹಾಗೆ ಕಾಣಿಸ್ತಾ ಇದೆ ನೀರು. ಬೆಳೆಗೆ ಹಸಿರು ಗಟ್ಟಿದ ನೀರನ್ನ ರೈತರು ಹಾಯಿಸಬೇಕು, ಅದೇ ಅನಿವಾರ್ಯ. ನದಿಯ ನೀರು ಕಲುಷಿತವಾಗಿರುವ ಕಾರಣ ಜನ ಗೋಳಾಡ್ತಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. ಜನ ಜಾನುವಾರುಗಳಿಗೆ ಆಸರಿಯಾಗಿದ್ದ ತುಂಗಭದ್ರಾ ನದಿ ನೀರು ಈ ರೀತಿ ಪಾಚಿಗಟ್ಟಿರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ. ಕಲುಷಿತ ನೀರು ಕುಡಿತಾ ಇದೆ ಜಾನುವಾರುಗಳು. ಏನಾದರೂ ಹೆಚ್ಚು ಕಡಿಮೆ ಆದರೆ, ಏನಾದರೂ ಸಮಸ್ಯೆ ಆದರೆ ನೋಡಿ, ಈ ನೀರನ್ನು ಕುಡಿಯೋದಕ್ಕೆ ಸಾಧ್ಯನಾ? ಒಂದ್ಸಾರಿ ಯೋಚನೆ ಮಾಡಿ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಅಟ್ಲೀಸ್ಟ್ ಏನಾದರೂ ಕ್ರಮ ಕೈಗೊಳ್ಬೇಕಲ್ಲ. ಸ್ವಚ್ಛಗೊಳಿಸೋದು, ಹೂಳೆತ್ತೋ ಯಾವ ಕೆಲಸನೂ ಕೂಡ ಆಗಲ್ವಾ ಅನ್ನೋದು ಪ್ರಶ್ನೆ. ಈ ರೀತಿ ನೀರನ್ನು ಜಾನುವಾರುಗಳಿಗೂ ಕುಡಿಸ್ಬೇಕು, ಜಮೀನುಗಳಿಗೂ ಕೂಡ ಹರಿಸ್ಬೇಕು. ಇದರಿಂದ ಏನಾದರೂ ರೋಗ ರುಜಿನಗಳು ಬಂದರೆ ಜಾನುವಾರುಗಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ತುಂಗಭದ್ರಾ ನದಿ ಇದೆ, ಆ ನದಿ ನೀರು ಈಗ ಕೆಟ್ಟೋಗಿದೆ. ಅದು ಕಾರಣ ಹೇಳ್ಬೇಕಂದ್ರೆ ಕಲರ್ ಹಸಿರು ಬರ್ತಾ ಇದೆ. ಅದು ಕುಡಿಯೋದಕ್ಕೆ ನೀರು ಯೋಗ್ಯವಲ್ಲ, ಹಾಗೂ ದನಕರುಗಳಿಗೂ ಯೋಗ್ಯವಲ್ಲ. ಹೊಲದಲ್ಲಿ ನೀರು ಹಸಿರು ಕೂಡ ಅಲ್ಲಿ ಕೂಡ ಹಸಿರಾಗಿ ಬರ್ತಾ ಇದೆ. ಆದ ಕಾರಣ ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೀರನ್ನ ತಗೊಂಡು ಹೋಗಿ ಲ್ಯಾಬ್ಗೆ ಟೆಸ್ಟ್ ಮಾಡಿ ನಮ್ಗೆ ಬಹಿರಂಗವಾಗಿ ಹೇಳ್ಬೇಕು ಅದು ನೀರು ಯೋಗ್ಯ ಕುಡಿಯೋಕೆ ಹೌದಾ ಅಲ್ಲ ಅಂತಂದು. ಆದ ಕಾರಣ ದಯವಿಟ್ಟು ಮನವಿ ಮಾಡ್ತೀನಿ, ಬಂದು ಆದಷ್ಟು ಬೇಗ ಅದು ಏನಂತಂದು ತಿಳಿಸಿ ಹೇಳ್ರಿ ನಮ್ಗೆ. ನಮ್ಮೂರಲ್ಲಿ ತುಂಗಭದ್ರಾ ನದಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ದೂರವಾಣಿ ಸಂಪರ್ಕದಲ್ಲಿ. ಮಂಜು, ಈ ರೀತಿ ನೀರನ್ನ ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ನೋಡಿದ್ರೇನೆ ಅಸಹ್ಯ ಬರುತ್ತೆ. ಅಂಥಷ್ಟರಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿದೆ. ಹಸಿರು ಗಟ್ಟಿದೆ ತುಂಗಾಭದ್ರಾ ನದಿಯ ನೀರು, ಇದನ್ನೇ ಜನ ಬಳಕೆ ಮಾಡಬೇಕಲ್ಲ, ಸಹಜವಾಗಿ ಆತಂಕದ ವಾತಾವರಣ ಇದೆ. ಗದಗ್ನ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಬಳಿ ಈ ಘಟನೆ. ತುಂಗಭದ್ರಾ ನದಿಯ ನೀರು ಹಸಿರು ಗಟ್ಟಿದೆ, ಅಂದ್ರೆ ಪಾಚಿ ಗಟ್ಟಿದೆ ಅಂತ ಹೇಳ್ತೀವಲ್ಲ, ಹಾಗೆ ಕಾಣಿಸ್ತಾ ಇದೆ ನೀರು. ಬೆಳೆಗೆ ಹಸಿರು ಗಟ್ಟಿದ ನೀರನ್ನ ರೈತರು ಹಾಯಿಸಬೇಕು, ಅದೇ ಅನಿವಾರ್ಯ. ನದಿಯ ನೀರು ಕಲುಷಿತವಾಗಿರುವ ಕಾರಣ ಜನ ಗೋಳಾಡ್ತಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. ಜನ ಜಾನುವಾರುಗಳಿಗೆ ಆಸರಿಯಾಗಿದ್ದ ತುಂಗಭದ್ರಾ ನದಿ ನೀರು ಈ ರೀತಿ ಪಾಚಿಗಟ್ಟಿರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ. ಕಲುಷಿತ ನೀರು ಕುಡಿತಾ ಇದೆ ಜಾನುವಾರುಗಳು. ಏನಾದರೂ ಹೆಚ್ಚು ಕಡಿಮೆ ಆದರೆ, ಏನಾದರೂ ಸಮಸ್ಯೆ ಆದರೆ ನೋಡಿ, ಈ ನೀರನ್ನು ಕುಡಿಯೋದಕ್ಕೆ ಸಾಧ್ಯನಾ? ಒಂದ್ಸಾರಿ ಯೋಚನೆ ಮಾಡಿ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಅಟ್ಲೀಸ್ಟ್ ಏನಾದರೂ ಕ್ರಮ ಕೈಗೊಳ್ಬೇಕಲ್ಲ. ಸ್ವಚ್ಛಗೊಳಿಸೋದು, ಹೂಳೆತ್ತೋ ಯಾವ ಕೆಲಸನೂ ಕೂಡ ಆಗಲ್ವಾ ಅನ್ನೋದು ಪ್ರಶ್ನೆ. ಈ ರೀತಿ ನೀರನ್ನು ಜಾನುವಾರುಗಳಿಗೂ ಕುಡಿಸ್ಬೇಕು, ಜಮೀನುಗಳಿಗೂ ಕೂಡ ಹರಿಸ್ಬೇಕು. ಇದರಿಂದ ಏನಾದರೂ ರೋಗ ರುಜಿನಗಳು ಬಂದರೆ ಜಾನುವಾರುಗಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ತುಂಗಭದ್ರಾ ನದಿ ಇದೆ, ಆ ನದಿ ನೀರು ಈಗ ಕೆಟ್ಟೋಗಿದೆ.
ಅದು ಕಾರಣ ಹೇಳ್ಬೇಕಂದ್ರೆ ಕಲರ್ ಹಸಿರು ಬರ್ತಾ ಇದೆ. ಅದು ಕುಡಿಯೋದಕ್ಕೆ ನೀರು ಯೋಗ್ಯವಲ್ಲ ಹಾಗೂ ದನ ಕರುಗಳಿಗೂ ಯೋಗ್ಯವಲ್ಲ. ಹೊಲದಲ್ಲಿ ನೀರು ಹಸಿರು ಕೂಡ ಅಲ್ಲಿ ಕೂಡ ಹಸಿರಾಗಿ ಬರ್ತಾ ಇದೆ. ಆದ ಕಾರಣ ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆ ನೀರನ್ನ ತಗೊಂಡು ಹೋಗಿ ಲ್ಯಾಬ್ಗೆ ಟೆಸ್ಟ್ ಮಾಡಿ ನಮ್ಗೆ ಬಹಿರಂಗವಾಗಿ ಹೇಳ್ಬೇಕ ಅದು ನೀರು ಯೋಗ್ಯ ಕುಡಿಯೋಕೆ ಹೌದಾ ಅಲ್ಲ ಅಂತಂದು. ಆದ ಕಾರಣ ದಯವಿಟ್ಟು ಮನವಿ ಮಾಡ್ತೀನಿ, ಬಂದು ಆದಷ್ಟು ಬೇಗ ಅದು ಏನಂತಂದು ತಿಳಿಸಿ ಹೇಳ್ರಿ ನಮ್ಗೆ. ನಮ್ಮೂರಲ್ಲಿ ತುಂಗಭದ್ರಾ ನದಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ದೂರವಾಣಿ ಸಂಪರ್ಕದಲ್ಲಿ. ಮಂಜು, ಈ ರೀತಿ ನೀರನ್ನ ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ನೋಡಿದ್ರೇನೆ ಅಸಹ್ಯ ಬರುತ್ತೆ. ಅಂಥಷ್ಟರಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿದೆ. ಹಸಿರು ಗಟ್ಟಿದೆ ತುಂಗಾಭದ್ರಾ ನದಿಯ ನೀರು, ಇದನ್ನೇ ಜನ ಬಳಕೆ ಮಾಡಬೇಕಲ್ಲ, ಸಹಜವಾಗಿ ಆತಂಕದ ವಾತಾವರಣ ಇದೆ. ಗದಗ್ನ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಬಳಿ ಈ ಘಟನೆ. ತುಂಗಭದ್ರಾ ನದಿಯ ನೀರು ಹಸಿರು ಗಟ್ಟಿದೆ, ಅಂದ್ರೆ ಪಾಚಿ ಗಟ್ಟಿದೆ ಅಂತ ಹೇಳ್ತೀವಲ್ಲ, ಹಾಗೆ ಕಾಣಿಸ್ತಾ ಇದೆ ನೀರು. ಬೆಳಗ್ಗೆ ಹಸಿರು ಗಟ್ಟಿದ ನೀರನ್ನ ರೈತರು ಹಾಯಿಸಬೇಕು, ಅದೇ ಅನಿವಾರ್ಯ. ನದಿಯ ನೀರು ಕಲುಷಿತವಾಗಿರುವ ಕಾರಣ ಜನ ಗೋಳಾಡ್ತಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. ಜನ ಜಾನುವಾರುಗಳಿಗೆ ಆಸರಿಯಾಗಿದ್ದ ತುಂಗಭದ್ರಾ ನದಿ ನೀರು ಈ ರೀತಿ ಪಾಚಿಗಟ್ಟಿರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ. ಕಲುಷಿತ ನೀರು ಕುಡಿತಾ ಇದೆ ಜಾನುವಾರುಗಳು. ಏನಾದರೂ ಹೆಚ್ಚು ಕಡಿಮೆ ಆದರೆ, ಏನಾದರೂ ಸಮಸ್ಯೆ ಆದರೆ ನೋಡಿ, ಈ ನೀರನ್ನು ಕುಡಿಯೋದಕ್ಕೆ ಸಾಧ್ಯನಾ? ಒಂದ್ಸಾರಿ ಯೋಚನೆ ಮಾಡಿ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಅಟ್ಲೀಸ್ಟ್ ಏನಾದರೂ ಕ್ರಮ ಕೈಗೊಳ್ಬೇಕಲ್ಲ. ಸ್ವಚ್ಛಗೊಳಿಸೋದು, ಹೂಳೆತ್ತೋ ಯಾವ ಕೆಲಸನೂ ಕೂಡ ಆಗಲ್ವಾ ಅನ್ನೋದು ಪ್ರಶ್ನೆ. ಈ ರೀತಿ ನೀರನ್ನು ಜಾನುವಾರುಗಳಿಗೂ ಕುಡಿಸ್ಬೇಕು, ಜಮೀನುಗಳಿಗೂ ಕೂಡ ಹರಿಸ್ಬೇಕು. ಇದರಿಂದ ಏನಾದರೂ ರೋಗ ರುಜಿನಗಳು ಬಂದರೆ ಜಾನುವಾರುಗಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ತುಂಗಭದ್ರಾ ನದಿ ಇದೆ, ಆ ನದಿ ನೀರು ಈಗ ಕೆಟ್ಟೋಗಿದೆ. ಅದು ಕಾರಣ ಹೇಳ್ಬೇಕಂದ್ರೆ ಕಲರ್ ಹಸಿರು ಬರ್ತಾ ಇದೆ. ಅದು ಕುಡಿಯೋದಕ್ಕೆ ನೀರು ಯೋಗ್ಯವಲ್ಲ ಹಾಗೂ ದನ ಕರುಗಳಿಗೂ ಯೋಗ್ಯವಲ್ಲ. ಹೊಲದಲ್ಲಿ ನೀರು ಹಸಿರು ಕೂಡ ಅಲ್ಲಿ ಕೂಡ ಹಸಿರಾಗಿ ಬರ್ತಾ ಇದೆ. ಆದ ಕಾರಣ ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆ ನೀರನ್ನ ತಗೊಂಡು ಹೋಗಿ ಲ್ಯಾಬ್ಗೆ ಟೆಸ್ಟ್ ಮಾಡಿ ನಮ್ಗೆ ಬಹಿರಂಗವಾಗಿ ಹೇಳ್ಬೇಕ ಅದು ನೀರು ಯೋಗ್ಯ ಕುಡಿಯೋಕೆ ಹೌದಾ ಅಲ್ಲ ಅಂತಂದು. ಆದ ಕಾರಣ ದಯವಿಟ್ಟು ಮನವಿ ಮಾಡ್ತೀನಿ, ಬಂದು ಆದಷ್ಟು ಬೇಗ ಅದು ಏನಂತಂದು ತಿಳಿಸಿ ಹೇಳ್ರಿ ನಮ್ಗೆ. ನಮ್ಮೂರಲ್ಲಿ ತುಂಗಭದ್ರಾ ನದಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ದೂರವಾಣಿ ಸಂಪರ್ಕದಲ್ಲಿ. ಮಂಜು, ಈ ರೀತಿ ನೀರನ್ನ ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ನೋಡಿದ್ರೇನೆ ಅಸಹ್ಯ ಬರುತ್ತೆ. ಅಂಥಷ್ಟರಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿದೆ. ಹಸಿರು ಗಟ್ಟಿದೆ ತುಂಗಾಭದ್ರಾ ನದಿಯ ನೀರು, ಇದನ್ನೇ ಜನ ಬಳಕೆ ಮಾಡಬೇಕಲ್ಲ, ಸಹಜವಾಗಿ ಆತಂಕದ ವಾತಾವರಣ ಇದೆ. ಗದಗ್ನ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಬಳಿ ಈ ಘಟನೆ. ತುಂಗಭದ್ರಾ ನದಿಯ ನೀರು ಹಸಿರು ಗಟ್ಟಿದೆ, ಅಂದ್ರೆ ಪಾಚಿ ಗಟ್ಟಿದೆ ಅಂತ ಹೇಳ್ತೀವಲ್ಲ, ಹಾಗೆ ಕಾಣಿಸ್ತಾ ಇದೆ ನೀರು. ಬೆಳಗ್ಗೆ ಹಸಿರು ಗಟ್ಟಿದ ನೀರನ್ನ ರೈತರು ಹಾಯಿಸಬೇಕು, ಅದೇ ಅನಿವಾರ್ಯ. ನದಿಯ ನೀರು ಕಲುಷಿತವಾಗಿರುವ ಕಾರಣ ಜನ ಗೋಳಾಡ್ತಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. ಜನ ಜಾನುವಾರುಗಳಿಗೆ ಆಸರಿಯಾಗಿದ್ದ ತುಂಗಭದ್ರಾ ನದಿ ನೀರು ಈ ರೀತಿ ಪಾಚಿಗಟ್ಟಿರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ. ಕಲುಷಿತ ನೀರು ಕುಡಿತಾ ಇದೆ ಜಾನುವಾರುಗಳು. ಏನಾದರೂ ಹೆಚ್ಚು ಕಡಿಮೆ ಆದರೆ, ಏನಾದರೂ ಸಮಸ್ಯೆ ಆದರೆ ನೋಡಿ, ಈ ನೀರನ್ನು ಕುಡಿಯೋದಕ್ಕೆ ಸಾಧ್ಯನಾ? ಒಂದ್ಸಾರಿ ಯೋಚನೆ ಮಾಡಿ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಅಟ್ಲೀಸ್ಟ್ ಏನಾದರೂ ಕ್ರಮ ಕೈಗೊಳ್ಬೇಕಲ್ಲ. ಸ್ವಚ್ಛಗೊಳಿಸೋದು, ಹೂಳೆತ್ತೋ ಯಾವ ಕೆಲಸನೂ ಕೂಡ ಆಗಲ್ವಾ ಅನ್ನೋದು ಪ್ರಶ್ನೆ. ಈ ರೀತಿ ನೀರನ್ನು ಜಾನುವಾರುಗಳಿಗೂ ಕುಡಿಸ್ಬೇಕು, ಜಮೀನುಗಳಿಗೂ ಕೂಡ ಹರಿಸ್ಬೇಕು. ಇದರಿಂದ ಏನಾದರೂ ರೋಗ ರುಜಿನಗಳು ಬಂದರೆ ಜಾನುವಾರುಗಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ತುಂಗಭದ್ರಾ ನದಿ ಇದೆ, ಆ ನದಿ ನೀರು ಈಗ ಕೆಟ್ಟೋಗಿದೆ. ಅದು ಕಾರಣ ಹೇಳ್ಬೇಕಂದ್ರೆ ಕಲರ್ ಹಸಿರು ಬರ್ತಾ ಇದೆ. ಅದು ಕುಡಿಯೋದಕ್ಕೆ ನೀರು ಯೋಗ್ಯವಲ್ಲ ಹಾಗೂ ದನ ಕರುಗಳಿಗೂ ಯೋಗ್ಯವಲ್ಲ. ಹೊಲದಲ್ಲಿ ನೀರು ಹಸಿರು ಕೂಡ ಅಲ್ಲಿ ಕೂಡ ಹಸಿರಾಗಿ ಬರ್ತಾ ಇದೆ. ಆದ ಕಾರಣ ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆ ನೀರನ್ನ ತಗೊಂಡು ಹೋಗಿ ಲ್ಯಾಬ್ಗೆ ಟೆಸ್ಟ್ ಮಾಡಿ ನಮ್ಗೆ ಬಹಿರಂಗವಾಗಿ ಹೇಳ್ಬೇಕ ಅದು ನೀರು ಯೋಗ್ಯ ಕುಡಿಯೋಕೆ ಹೌದಾ ಅಲ್ಲ ಅಂತಂದು. ಆದ ಕಾರಣ ದಯವಿಟ್ಟು ಮನವಿ ಮಾಡ್ತೀನಿ, ಬಂದು ಆದಷ್ಟು ಬೇಗ ಅದು ಏನಂತಂದು ತಿಳಿಸಿ ಹೇಳ್ರಿ ನಮ್ಗೆ. ನಮ್ಮೂರಲ್ಲಿ ತುಂಗಭದ್ರಾ ನದಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ದೂರವಾಣಿ ಸಂಪರ್ಕದಲ್ಲಿ. ಮಂಜು, ಈ ರೀತಿ ನೀರನ್ನ ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ನೋಡಿದ್ರೇನೆ ಅಸಹ್ಯ ಬರುತ್ತೆ.